Yes, today I am going to discuss some problems on electric potential and capacitor. So let us start with first one, that is 3-point charges 1.5 into 10 to the power of minus of 3 coulomb, 0.2 into 10 to the power of minus of 3 coulomb and minus of 0.5 into 10 to the power of minus of 3 coulomb are placed at the corners of the right angle triangle ABC. If AB is 1.2 meter and BC is given 0.5 meter, calculate the potential energy of the charge at B. ಸೊ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ Q1 Q2 Q3 ಅಂತ ಕೊಟ್ಟಿದ್ದಾರೆ. Q1 Q2 ಎಲ್ಲ ಪಾಸಿಟಿವ್ ಚಾರ್ಜ್ ಇದೆ, Q3 ನೆಗೆಟಿವ್ ಚಾರ್ಜ್ ಇದೆ. ಸೊ ಆನ್ ದ ಸೈಡ್ಸ್ ಆಲ್ಸೋ ಗಿವನ್, ದಟ್ ಈಸ್ AB is equal to 1.2 ಮೀಟರ್, BC is 0.5 ಅಂದರೆ ಇದು ಈಕ್ವಲಾಟ್ರಲ್ ಟ್ರಯಾಂಗಲ್ ಇದೆ, 0.5 ಇದು 1.2 ಇದೆ, ಇದು ABC. ಸೊ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಟ್ ಬಿ, ಈ ಪಾಯಿಂಟ್ನಲ್ಲಿ ಈ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗುತ್ತೆ ಅದು V1 ಅಂತ ಇದ್ದು ಬರ್ಕೊಂಡಿದ್ದೀವಿ. V1 ಕಂಡುಹಿಡಿಬೇಕು ಫಸ್ಟು. ದಟ್ ಈಸ್ V1 is equal to 1/4πε0 Q1 by AB. That is also equal to 9 into 10 to the power of 9, that is 1/4πε0 ಗೆ ಕಾನ್ಸ್ಟೆಂಟ್ ಅದು 9 into 10 to the power of 9 ಅನ್ನು ಬರಿತೀವಿ. Q1 ಚಾರ್ಜ್ ಏನಿದೆ ಪ್ಲಸ್ ಆಫ್ ಅದು ಪಾಸಿಟಿವ್ ಇದೆ, ಹೀಗಾಗಿ 1.5 into 10 to the power of minus of 3 divided by the distance is 1.2. ಓಕೆ, ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಿದ್ದು V1 is equal to ಎಷ್ಟು ಬರುತ್ತೆ ಅಂತ ಹೇಳಿ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ Q3 ಅಟ್ ಬಿ, ಈ ಚಾರ್ಜ್ನ ಇದು ಎಷ್ಟಾಗತ್ತೆ ನೋಡಬೇಕು. ಈಗಲೇ V1 ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಅಟ್ ಬಿ, V2 ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು Q3 ಚಾರ್ಜ್ ಅಟ್ ಬಿ. ಸೊ ದೇರ್ ಫೋರ್ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಬಿ ಡ್ಯೂ ಟು ಚಾರ್ಜ್ Q3 ಅಗೇನ್ V2 is equal to 1/4πε0 Q3 by CB. ಸೊ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಚಾರ್ಜ್ ಏನಿದೆ ನೆಗೆಟಿವ್ ಇದೆ ಇದು, ಸೊ 0.5 into 10 to the power of minus of 3 and the distance CB ಏನಿದೆ 0.5 ಇದೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ V2 is equal to something, ಇಲ್ಲಿ ಬರ್ತಕ್ಕಂಥದ್ದು V2. ಸೊ ದೇರ್ ಫೋರ್ the total electric potential at B, that is equal to V is equal to V1 plus of V2. ಅಂದರೆ ಇಲ್ಲಿ V1 ಇಲ್ಲಿ ಕಂಡುಹಿಡಿಯಬೇಕು ಫಸ್ಟು, ಇದು V2 ಕಂಡುಹಿಡಿತಾರೆ, ಇದು ನೆಗೆಟಿವ್ ಬರುತ್ತೆ, ಇದು ಪಾಸಿಟಿವ್ ಇರುತ್ತೆ. ಸೊ ಆವಾಗ ಅವನ್ನ ಎರಡು V1 ಪ್ಲಸ್ V2ದಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರುತ್ತೆ. ಸೊ ದೇರ್ ಫೋರ್ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಚಾರ್ಜ್ Q2 at B ಈಸ್, ಸೊ ಅದು ಈಕ್ವೇಷನ್ ಏನಿದೆ ಪೊಟೆನ್ಷಿಯಲ್ ಎನರ್ಜಿಗೆ U is equal to V into Q2. V ಅಂತಂದರೆ ಇಲ್ಲಿ ಏನು ಕಂಡುಹಿಡಿತಿರಲ್ಲ ಅದು ಟೋಟಲ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲು, ಇದು ಚಾರ್ಜ್ Q2 ಅಲ್ಲಿ ಕೊಟ್ಟಿದ್ದಾನೆ. ಸೊ ದೇರ್ ಫೋರ್ ಬೈ ಯೂಸಿಂಗ್ ದಿಸ್ ಇಕ್ವೇಷನ್ ಯು ಕ್ಯಾನ್ ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಚಾರ್ಜ್ Q2 at B. ಓಕೆ, ದೆನ್ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್. Let us move the next problem, that is 3-point charges 4 microcoulomb minus of 2 microcoulomb plus 6 microcoulomb are placed at 3 corners of the equilateral triangle of side 0.1 meter. Calculate the potential energy of the system of a charges. ಇದು ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಬೇಕು. ಯಾವಾಗ 3 ಚಾರ್ಜಸ್ ಇದಾವೆ, ಅಲ್ಲಿ 3 ಚಾರ್ಜಸ್ ಎಲ್ಲಿದ್ದಾವೆ, ಈಕ್ವಲಾಟ್ರಲ್ ಟ್ರಯಾಂಗಲ್ನಲ್ಲಿ ಇದೆ, ಅದರ ಸೈಡು 0.1 ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಸೊ ಇಲ್ಲಿ ಚಾರ್ಜ್ Q1 Q2 Q3 ಕೊಟ್ಟಿದ್ದಾರೆ. ಸೊ ಸೈಡ್ಸು ಈಕ್ವಲ್ ಆಗಿದೆ. ಸೊ ದೇರ್ ಫೋರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ ಚಾರ್ಜಸ್, ಒಂದು ವೇಳೆ 3 ಚಾರ್ಜಸ್ ಇದ್ದಾಗ ಇದು ಈಕ್ವೇಷನನ್ನು ಬರಿತೀವಿ. ದಟ್ ಈಸ್ U is equal to 1/4πε0 Q1 Q2 by R1 plus Q2 Q3 by R2 plus Q3 Q1 by R3. Okay, so put all these, that is 9 into 10 to the power of 9, ಇದು ಕಾನ್ಸ್ಟೆಂಟ್ ಇದೆ. Q1 ಅಂತಂದರೆ 4 into 10 to the power of minus of 6. Q2 ಅಂತಂದರೆ ಇದು ನೆಗೆಟಿವ್ ಇದೆ, minus of 2 into 10 to the power of minus of 6 divided by R1 ಇದು 0.1 ಇದೆ ಪ್ಲಸ್. ಸಿಮಿಲರ್ಲಿ Q2 Q3ಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, R2 ಅಗೇನ್ 0.1 ಇದೆ. ಅದೇ ರೀತಿ Q3 ಆ್ಯಂಡ್ Q1 ನೀವು ಸಬ್ಸ್ಟಿಟ್ಯೂಟ್ ಮಾಡಿ, R3 ಅಂದರೆ 0.1 ಇದೆ. ಸೊ ಇಲ್ಲಿ 0.1 is common, take outside the bracket. Then simplify all this, you get the potential energy of system of charges, okay, in terms of
joules. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ. Then the next problem related to the capacitor. A parallel plate capacitor consists of two identical rectangular metal plates of sides 5.5 cm and 4 cm. ಅಂದರೆ ಇದು sides ಅಂತ length into breadth which are separated by 0.7 mm. Calculate the capacitance of the capacitor when the space is filled with air and the medium of dielectric constant. ಇಲ್ಲಿ ಎರಡು ಸೆಕ್ಷನ್ ಇದಾವೆ. ಒಂದು ಎದಲ್ಲಿ ಏರ್ ಇದ್ದಾಗ ಎಷ್ಟು ಕೆಪಾಸಿಟನ್ಸ್ ಆಗುತ್ತೆ, ಅದೇ ಇದರಲ್ಲಿ ಇನ್ನೊಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ತೊಗೊಂಡಾಗ ಎಷ್ಟಾಗುತ್ತೆ ಅಂತಕ್ಕಂಥ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಗಿವನ್ ಇನ್ ದಿಸ್ ಕೇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಈಸ್ ಗಿವನ್. ಇದು 0.7 mm ಇದೆ. ಇದನ್ನು ನೀವು ಮೀಟರ್ನಲ್ಲಿ ಬರೀಬೇಕಾಗಿತ್ತು ಅಂತಂದರೆ ಇಂಟು 10⁻³ ಮೀಟರ್ ಆಗುತ್ತೆ. ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಕೊಟ್ಟಿದ್ದಾನೆ 4. ಆಮೇಲೆ ಏರಿಯಾ ಆಫ್ ದ ಪ್ಲೇಟ್ಸ್ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್, ಇದು ನಾನು ಆಲ್ರೆಡಿ ಮೀಟರ್ನಲ್ಲಿ ಬರ್ತೀನಿ. 0.04 ಇಂಟು 0.055. ಸೊ ಇದು ಮೀಟರ್ನಲ್ಲಿ ಆಗಿದೆ. ಅಲ್ಲಿ ಅವರು ಕೊಟ್ಟಿರೋದು ಇಲ್ಲಿ ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾನೆ, ರೈಟ್. ಸೊ ಫಸ್ಟ್ ಪಾರ್ಟ್ನಲ್ಲಿ ಸ್ಪೇಸ್ ಈಸ್ ಫಿಲ್ಡ್ ವಿತ್ ಏರ್. ಆವಾಗ ಸಿ ಎ ದಟ್ ಈಸ್ ಕೆಪಾಸಿಟನ್ಸ್ ಏನಾಗುತ್ತೆ ಅಂತಂದರೆ ε0 A/d. ε0 ಅಂತಂದರೆ ಇಟ್ ಇಸ್ ಅ ಪರ್ಮಿಟಿವಿಟಿ. ಓಕೆ, so therefore it is 8.854 into 10⁻12 that into the area of the plates ಅಂತಂದರೆ 0.055 into 0.04 ಇದು ಏರಿಯಾ ಆಯಿತು, ಡಿವೈಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದ plates, that is 0.7 into 10⁻³ So after simplifying this, then you get the answer for the capacitance of parallel plate capacitor when the air is between the space. Similarly, for space filled with a dielectric of media K is equal to 4. So the equation for capacitance Cm ಅಂದರೆ ಒಂದು ಮೀಡಿಯಮ್ ಇದೆ. ಸೊ ಕೆ ε0 A/d. ಇದು ಆಲ್ರೆಡಿ ನೀವು ಕಂಡುಹಿಡಿದ್ಬಿಟ್ರಿ, ε0 A/d ಅಂತೇಳಿ ಮೇಲ್ಗಡೆ ಕಂಡುಹಿಡಿದ್ರಿ. ಸೊ ದೇರ್ ಫೋರ್ ದಟ್ ಈಸ್ ಸಿ ಎ ಅಂತ ನಾವು ತೊಗೊಂಡಿದ್ದೀವಿ ಇಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿ ಅದನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಲ್ಲಿ ಕೊಟ್ಟಿದ್ದಾನೆ ಕೆ ಇಸ್ ಈಕ್ವಲ್ ಟು. ಸೊ ದೇರ್ ಫೋರ್ ಇಫ್ ಯು ಮಲ್ಟಿಪ್ಲೈ ವಿತ್ 4 ಇಂಟು ವಾಟ್ ಎವರ್ ವ್ಯಾಲ್ಯೂ ವಿಚ್ ಕಮ್ಸ್ ಅಂಡರ್ ದಿಸ್ that is above calculation, that is 4 into CA will give rise the capacitance of the parallel plate capacitor when the dielectric medium of 4 is filled up with a gap or space. Next one, that is two capacitors of 2 microcoulomb and 6 microcoulombs are in series across with a 20 volt source. Find the charge on these capacitors and the potential difference across each capacitor. ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ, C1 ಆ್ಯಂಡ್ C2 ಕೊಟ್ಟಿದ್ದಾನೆ, V ಕೊಟ್ಟಿದ್ದಾನೆ. ಇಲ್ಲಿ ಕಂಡೀಷನ್ ಏನಿದೆ, ಇವೆರಡು ಸಿರೀಸ್ನಲ್ಲಿದ್ದಾವೆ. ಸೊ ದೇರ್ ಫಾರ್ ವೆನ್ ದ C1 C2 ಆರ್ ಇನ್ ಸಿರೀಸ್ ಕಂಡೀಷನ್, then the effective capacitance, that is 1/Cs is equal to 1/C1 plus of 1/C2, which is equal to, ಇದನ್ನು ನೀವು 1/2 plus 1/6 ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಿಮಗೆ 1/Cs ಸಿಗುತ್ತೆ. then take the reciprocal to get the value of Cs. ಇಲ್ಲಿ Cs ಕಂಡುಹಿಡಿತೀರ. then the charge stored, that is Q is equal to CSV. CS ಅಂತ ಹೇಳಿದ್ರೆ ಇಲ್ಲಿ ನೀವು ಕಂಡು ಹಿಡಿದಿರಕ್ಕಂಥದ್ದು, ವಿ ಅಂತಂದರೆ ಕೊಟ್ಟಿರೋದು, ದಟ್ ಈಸ್ ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ. ಸೊ ದೇರ್ ಫೋರ್ ಕ್ಯೂ ಈಸ್ ಈಕ್ವಲ್ ಟು CSV ಅಂತ ನೀವು ಮಾಡಿ. ಸೊ ಯು ಗೆಟ್ ದ ಆನ್ಸರ್ ಹಿಯರ್ ಫಾರ್ ದ ಚಾರ್ಜ್ ಸ್ಟೋರ್ಡ್ ಆನ್ ದ ಕೆಪಾಸಿಟರ್. ವೆನ್ ದ ಕೆಪಾಸಿಟರ್ಸ್ ಆರ್ ಇನ್ ಸಿರೀಸ್ ದ ಚಾರ್ಜಸ್ ಆರ್ ಸೇಮ್, ಬಿಕಾಸ್ ಸಿರೀಸ್ ಇತ್ತಂತಂದರೆ ಪೊಟೆನ್ಷಿಯಲ್ ಡಿವೈಡ್ಸ್ ಆಗುತ್ತೆ, ಚಾರ್ಜ್ ಸೇಮ್ ಇರುತ್ತೆ. ಸೊ ದೇರ್ ಫೋರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 2 microfarad is V1 is equal to Q/C1. ಓಕೆ, ನಿಮಗೆ ಚಾರ್ಜ್ ಇಲ್ಲಿ ಕಂಡು ಹಿಡಿತಿರಲ್ಲ ಅದು ಇರುತ್ತೆ, ನಿಮಗೆ C1 ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಸೊ ದೇರ್ ಫೋರ್ ಚಾರ್ಜ್ ಬೈ C1 ವಿಲ್ ಗಿವ್ ರೈಸ್ ಟು ಯುವರ್ potential difference across the 2 microfarad. Similarly, for potential difference across 6 microfarad is V2, which is equal to Q2/C2. ಈ ರೀತಿ ಕಂಡುಹಿಡಿದ್ರೆ ಇಲ್ಲಿ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್ ಸಿಗುತ್ತೆ, ರೈಟ್. ದೆನ್ ದ
another equation, there is another problem. A 12 picofarad, pico ಅಂತಂದರೆ 10 to the power of minus of 12. Okay, a 12 picofarad capacitor is connected to the 50 volt battery. How much electrostatic energy stored in the capacitor? ಸೊ ಇಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಕೊಟ್ಟಿರೋದು ಕೆಪಾಸಿಟರ್ಸ್ ಕೊಟ್ಟಿದ್ದಾರೆ. ಸಿ ಇಸ್ ಈಕ್ವಲ್ ಟು 12 ಪಿಕೋಫ್ಯಾರಡ್, ವಿ ಅನ್ನು ಕೊಟ್ಟಿದ್ದಾನೆ 50 ವೋಲ್ಟನ್ನು ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಫ್ರಮ್ ದ ಇಕ್ವೇಷನ್ of energy stored in the capacitor, U is equal to 1 by 2 CV square. You know the value of C as 12 into 10 to the power of minus of 12. V ಅಂದರೆ 50 ಇದೆ, ಅದು ಸ್ಕ್ವೇರ್ ಆಗುತ್ತೆ 50 ಸ್ಕ್ವೇರ್. ಸೊ ಆಫ್ಟರ್ ಸಿಂಪ್ಲಿಫೈ ದಿಸ್ ಒನ್ ಯು ಗೆಟ್ ದ ವ್ಯಾಲ್ಯೂ ಆಫ್ U, that is energy stored in the capacitor in terms of joules. Okay, so these are the some problems